ಅಬಕಾರಿ ಇಲಾಖೆಯ ಬಿಯುಡಿ 3 ವಿಭಾಗದ ಡೆಪ್ಯೂಟಿ ಕಮಿಷನರ್ ಕೆಎಸ್ ಮುರಳಿ ಮನಸೋ ಇಚ್ಛೆ CL7 ಪರವಾನಗಿ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಬೋರ್ಡಿಂಗ್ ಅಂಡ್ ಲ್ಯಾಂಡಿಂಗ್ಗೆ ನೀಡಿರುವಂತಹ ಲೈಸೆನ್ಸ್ CL7 ನಿಯಮದ ಪ್ರಕಾರ ಶಾಲಾ ಆವರಣದಲ್ಲಿ ಅಥವಾ ಶಾಲೆಯ ಎದುರಿಗೆ ಪರವಾನಗಿ ಕೊಡುವಂತಿಲ್ಲ. ಆದ್ರೆ ಶಾಲೆ ಎದುರು ಶಾಪ್ ತೆರೆಯೋಕೆ ಮುರಳಿ CL7 ಲೈಸೆನ್ಸ್ ಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. 30x40 ಜಾಗಕ್ಕೂ CL7 ಲೈಸೆನ್ಸ್ ನೀಡಿದ್ದು ಈಗ ಕಳೆದ 2 ವರ್ಷದಲ್ಲಿ ಬರೋಬ್ಬರಿ 60 CL7 ಪರವಾನಗಿ ನೀಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಲೋಕಾಯುಕ್ತಕ್ಕೆ ಈಗಾಗಲೇ ದೂರು ಸಲ್ಲಿಕೆಯಾಗಿದೆ. ಇಡೀ ರಾಜ್ಯದಲ್ಲಿ 24 ತಿಂಗಳ ಅವಧಿಯಲ್ಲಿ ಅತಿ ಹೆಚ್ಚು CL7 ಲೈಸೆನ್ಸ್ ನೀಡಿರುವಂತಹ ಡೆಪ್ಯೂಟಿ ಕಮಿಷನರ್ ಎಂಬ ಆರೋಪ ಮುರಳಿ ಮೇಲಿದೆ. ಇನ್ನು 60 CL7ಗಳ ಪೈಕಿ 3 CL7ಗಳಿಗೆ ಲೈಸೆನ್ಸ್ ನೀಡಬಾರದು ಎಂಬ ದೂರುಗಳಿದ್ರೂ ಕೂಡ ಪರಿಗಣಿಸಿಲ್ಲ. ಆಶ್ಚರ್ಯ ಏನಂದ್ರೆ ಈ ಹಿಂದೆ ಇದೇ ಮುರಳಿ ಅವುಗಳನ್ನ ತಿರಸ್ಕರಿಸಿದ್ರು ಎನ್ನಲಾಗಿದೆ. ಇನ್ನು CL7 ಲೈಸೆನ್ಸ್ ಪಡೆಯೋಕೆ ಮಾಲೀಕರು ಸರಿಯಾಗಿ ದಾಖಲೆಗಳನ್ನ ಕೂಡ ನೀಡಿಲ್ಲ. ಆದರೂ ಮುರಳಿ ಅವರು ಪರವಾನಗಿ ನೀಡಿದ್ದಾರೆ ಎಂಬ ಆರೋಪ ಇದೆ. ಬೆಂಗಳೂರಿನಿಂದ ತುಮಕೂರಿಗೆ ಸದ್ಯದಲ್ಲೇ ಮುರಳಿ ವರ್ಗಾವಣೆಯಾಗುವಂತಹ ಸಾಧ್ಯತೆ ಇದ್ದು ಎಲ್ಲಾ ಲೈಸೆನ್ಸ್ ಗಳನ್ನ ನೀಡೆಯೇ ಹೋಗೋಕೆ ಈಗ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಬಕಾರಿ ಇಲಾಖೆಯ ಆಯುಕ್ತರು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೂ ಕೂಡ ದೂರನ್ನ ನೀಡಲಾಗಿದೆಯಂತೆ. ಕಳೆದ ಡಿಸೆಂಬರ್ ವರೆಗೆ 60 CL7 ಲೈಸೆನ್ಸ್ ನೀಡಿದ್ದು ಈ ವರ್ಷ ಜನವರಿಯಲ್ಲಿ 10ಕ್ಕೂ ಹೆಚ್ಚು ಲೈಸೆನ್ಸ್ ನೀಡಿದ್ದಾರೆ ಅಂತ ದೂರುದಾರ BS ಗೌಡ ಅವರು ಆರೋಪ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.